ಸೇರ್ಕೊಂಡು ಮಾಡ್ತಿರುವಂಥ ಗೆಟ್ ಟುಗೆದರ್ ಪಾರ್ಟಿಗೆ ಸೀನಿಯರ್ಸ್ ಜೊತೆಗೆ ಜೂನಿಯರ್ ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಇದೆ. ಹಾಗೂ ಶಾಲೆ ಎಂದರೆ ಶಿಕ್ಷಣ, ಶಿಕ್ಷಕರು, ಗೆಳೆಯರು ಮುಂತಾದ ಚಿತ್ರಣ ಕಣ್ಮುಂದೆ ಬರುತ್ತೆ. ಜ್ಞಾನ ನೆಲೆಸಿರುವ ಸ್ಥಳ. ಶಾಲೆಯು ಮಕ್ಕಳಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ. ಸೊ ಕ್ಲಾಸ್ ರೂಮಲ್ಲಿ ನಾವು 3 ವರ್ಷ ಕೂಡ ವಿದ್ಯಾಭ್ಯಾಸ ಇದೆ ಕ್ಲಾಸ್ ರೂಮಲ್ಲಿ ಮುಗಿಸಿದ್ದು ನಾವು. ಅದಂಗಿದೆ ನನಗೆ ಇಷ್ಟು ಬೇಗ 10-15 ವರ್ಷ ಆಗೋಗಿದೆ ಅಂದರೆ ನಿಜವಾಗ್ಲೂ ಊಹೆ ಮಾಡೋದಕ್ಕೂ ಆಗಲ್ಲ. ನಮ್ಮದೇ ಆದಂತಹ ಒಂದು ಜವಾಬ್ದಾರಿ ಒಳಗಡೆ ಮುಳುಗೋಗ್ಬಿಟ್ಟಿದ್ದೀವಿ, ನಮ್ಮದೇ ಆದಂತಹ ಒಂದು ಜೀವನದೊಳಗಡೆ ಮುಳುಗೋಗ್ಬಿಟ್ಟಿದ್ದೀವಿ. ನಾವು ಬಂದರೆ ಇದು ನಮ್ಮ ಆಫೀಸ್ ರೂಮ್. ಇಲ್ಲಿಗೆ ಹೇಗಂದರೆ ನಾವು ಅವಾಗ ಈ ಕಡೆ ಬರೋದಕ್ಕೂ ಭಯ ಪಡ್ತಾ ಇದ್ವಿ. ಒಂದು ದಿನನೂ ನಾವು ಈ ಆಫೀಸ್ ರೂಮ್ ಒಳಗಡೆ ಬರ್ತಾ ಇರಲಿಲ್ಲ. ನಮ್ಮ ಕ್ಲಾಸ್ PJ ಕಿರಣ ಅಂತ ಅಲ್ಲಿ ಇದೆ ನೇಮು, ಬಟ್ ಅವ್ನು ನಮ್ಮ ಕ್ಲಾಸ್ ಟಾಪರು. ಸೊ ನೋಡಿ ತುಂಬಾ ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಇವರೆಲ್ಲರೂ ನಮ್ಮ ಸೀನಿಯರ್ಸು. ಅಲ್ಲಿ ನೇಮ್ ಅಷ್ಟಾಗಿ ನನಗೆ ಗೊತ್ತಾಗ್ತಿಲ್ಲ, ಅದು ಪುನೀತಣ್ಣ. ಇಲ್ಲಿ ಬರ್ತಾ ಇರೋದು ಪ್ರತಾಪಣ್ಣ ಅಂತೆ. ನನಗೂ ನಮ್ಮಕ್ಕ ಕೂಡ ಕರೆದೆ ನಾನು, ಅವಳೆಲ್ಲಿ ಕೂರ್ತಾ ಇದ್ಲು ಕೇಳೋಣ ಅಂತ. ಅವಳು ಕೂರ್ತಿದ್ದ ಜಾಗ ತೋರಿಸ್ತಾ ಇದ್ದಾಳೆ. ಈ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಬಿಡೋಣ. ಗುರುವಂದನಾ ಅಂದರೆ ಗುರುಗಳಿಗೆ ವಂದನೆ ಸಲ್ಲಿಸುವುದು ಇದು. ಮತ್ತು ಶಾಲಾ ವತಿಯಿಂದ ಮನೋರಂಜನಾ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಯಿತು. ಲಕ್ಷ್ಮಿಯ ಮನವ ಕಲಕುತ್ತಲಿರುವ ಶ್ರೀ ವೆಂಕಟೇಶ. ಅದೇ ವಿದ್ಯೆಯನ್ನು ಗುರುಗಳ ಸಮ್ಮುಖದಲ್ಲಿ ಕಲಿತರೆ ಅದು ಅನಂತ ಕಾಲದವರೆಗೆ ಇರ್ತದೆ ಅಂತ. ಇನ್ನು ಮೂರನೆಯದಾಗಿ ಗುರುಗಳಿಂದ ದೀಪ ಬೆಳಗಿಸುವಂಥದ್ದು. ಅಕ್ಷರಗಳನ್ನು ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲಿಸಿದ ನಮ್ಮ ನೆಚ್ಚಿನ ಶಿಕ್ಷಕಿ ಶ್ರೀಮತಿ ಭುವನೇಶ್ವರಿ ಅಲಿಯಾಸ್ ಹಿಂದಿ ಮೇಡಮ್ ರವರಿಗೆ ಈ ನೆನಪಿನ ಕಾಣಿಕೆ ಕೊಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೊಳಪನ್ನು ತಂದರು. ನಮ್ಮ ಟೀಚರ್ಸ್ಗಳಾಗಲಿ ಸರ್ಗಳಾಗಲಿ ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ಸೊ ಒಂದೇ ಗ್ರೂಪ್ ಫೋಟೋ ತೆಗೆಯೋ ಟೈಮ್ ಬಂದೇ ಬಿಡ್ತು. ಇನ್ನು ಇಲ್ಲಿ ಯಾರ್ಯಾರಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಧನುಷ್, ಇದ್ರೀಶ್ ಪಾಷಾ, ದಿನೇಶ್, ಹೇಮಂತ್. ಟೈಮಲ್ಲಿ ಒಂದು ಬಾತ್ ಅಥವಾ ಒಂಥರ ಪಲಾವ್ ಏನಂತ ಹೇಳೋದೇ ಗೊತ್ತಿಲ್ಲ, ಅದನ್ನು ವೆಜಿಟೇಬಲ್ ಅಷ್ಟು ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿರ್ತಿತ್ತು ಆ ಪಲಾವ್. ಅಲ್ಲಿ ಬಂದು ಕುತ್ಕೊಳ್ಳೋದ್ರಲ್ಲಿರೋ ಖುಷಿ ಇನ್ನೆಲ್ಲಿ ಸಿಗುತ್ತೆ ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ನೋಡಿ. ಇಷ್ಟು ವರ್ಷ ಆದ್ಮೇಲೆ ಇಷ್ಟು ಮತ್ತೆ ಸಿಗ್ತೀನಿ ಅಂತ ಯಾವುದೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೆತ್ತನೆ ಮಾಡುತ್ತಾನೆಯೋ ಹಾಗೆ ನೀವು ಕೂಡ ನಾವು ಒಳ್ಳೆಯ ವಿದ್ಯಾರ್ಥಿಯಾಗಲು ಸಾಕಷ್ಟು ಶ್ರಮ ಪಟ್ಟಿದ್ದೀರಿ ಹಾಗೂ ಉತ್ತಮ ಮಾರ್ಗದರ್ಶನ ನೀಡಿದ್ದೀರಿ. ಮುಗಿಸ್ಕೊಂಡು ನೆಕ್ಸ್ಟು ನಾವು ಕೊನೆಯದಾಗಿ ಊಟಕ್ಕೆ ಕೂತ್ಕೊಂಡ್ವಿ. ಎಲ್ಲರೂ ಕೂಡ ಎಷ್ಟೋ ವರ್ಷಗಳ ನಂತರ ಜೊತೆಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲರೂ ಬೇಗ ಎದ್ದು ಬೆಳಿಗ್ಗೆ ಬೇಗನೆ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದು ಅಂತ ಅಂದರೆ ನಮ್ಮಮ್ಮನ ಮನೆಗೆ, ಅಂದರೆ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಫ್ಯಾಮಿಲಿ ಫಂಕ್ಷನ್ ಒಂದಿದೆ, ಮತ್ತು ಅದ್ರ ಜೊತೆಗೆ ನಮ್ಮ ಸೀನಿಯರ್ಸ್ ಎಲ್ಲ ಸೇರಿಕೊಂಡು ನಾವು ಓದಿದಂತಹ ಸ್ಕೂಲಲ್ಲಿ ಒಂದು ಗೆಟ್ ಟುಗೆದರ್ ಪಾರ್ಟಿನ ಅರೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ನನ್ನನ್ನು ಕೂಡ ಇನ್ವೈಟ್ ಮಾಡ್ತಾಯಿದ್ರು ಜಯಶ್ರೀ ಅಕ್ಕ, ಅನಿಲಣ್ಣ, ಮತ್ತು ನಮ್ಮ ಅಕ್ಕ ಕೂಡ ತುಂಬಾ ಹಿಂಸೆ ಮಾಡ್ತಾಯಿದ್ಲು, ಬಾ ಹೋಗೋಣ, ಏನಿಲ್ಲ ಹೋಗ್ಬೋದು ಅಂತ. ಬಟ್ ನನಗೆ ಹೋಗೋದಕ್ಕೆ ಒಂಥರ ಸಂಕೋಚ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಅವರೆಲ್ಲರೂ ಸೇರ್ಕೊಂಡು ಮಾಡ್ತಿರುವಂಥ ಗೆಟ್ ಟುಗೆದರ್ ಪಾರ್ಟಿಗೆ ಸೀನಿಯರ್ಸ್ ಜೊತೆಗೆ ಜೂನಿಯರ್ ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಅಣ್ಣ ಮತ್ತು ಅಕ್ಕ ಎಲ್ಲರೂ ಏನಿಲ್ಲ ಬರ್ಬೋದು ಬನ್ನಿ, ಏನಿಲ್ಲ ಅಂತ ಕರೆದಿದ್ದಕ್ಕೆ ಸೊ ನಾನು ಹೋಗೋಣ ಅಂತ ರೆಡಿಯಾಗಿ ನಾನು ಅಕ್ಕ ಎಲ್ಲರೂ ಹೋಗ್ತಾ ಇದ್ದೀವಿ. ಇನ್ನು ಅಕ್ಕ ಮೈಸೂರಿಂದ ಬರ್ತಾ ಇದ್ದಾಳೆ. ಇನ್ನು ಮನೆಗೆ ಹೋಗಿ ರೆಡಿಯಾಗಿ ಮತ್ತೆ ಸ್ಕೂಲ್ ಹತ್ರ ಎಲ್ಲರೂ ಹೊರಟ್ವಿ ನಾವು. ಇನ್ನು ನಾವು ಬಂದ್ವಿ ಸ್ಕೂಲ್ ಹತ್ರ, ನಮ್ಮ ಶಾಲೆ ಹತ್ರ. ಇದು ನನ್ನ ಶಾಲೆ, ನಮ್ಮ ಶಾಲೆ ನನ್ನ ಜೀವನದ ಒಂದು ಅತ್ಯಂತ ಮುಖ್ಯ ಭಾಗ. ನನ್ನ ಶಾಲೆ ನನಗೆ ವಿದ್ಯಾ, ಬುದ್ಧಿ, ಒಳ್ಳೆ ಸ್ನೇಹಿತರು ಹಾಗೂ ಒಳ್ಳೆ ಸಂಸ್ಕಾರವನ್ನೆಲ್ಲ ಕೊಟ್ಟಿದೆ. ಹಾಗೂ ಶಾಲೆ ಎಂದರೆ ಶಿಕ್ಷಣ, ಶಿಕ್ಷಕರು, ಗೆಳೆಯರು ಮುಂತಾದ ಚಿತ್ರಣ ಕಣ್ಮುಂದೆ ಬರುತ್ತೆ.
ಪ್ರತಿಯೊಂದು ಮಕ್ಕಳಿಗೂ ತಮ್ಮ ಶಾಲೆಯ ಬಗ್ಗೆ ಹೆಮ್ಮೆ. ಅದೇ ರೀತಿ ನನಗೂ ಕೂಡ ನನ್ನ ಶಾಲೆ ಮೇಲೆ, ನನ್ನ ಶಾಲೆ ಅಂದರೆ ಒಂದು ಪ್ರೀತಿ, ಗೌರವ, ತುಂಬ ಹೆಮ್ಮೆ ಆಗುತ್ತೆ. ಇನ್ನು ಇದೇ ನಮ್ಮ ಸ್ಕೂಲು. ಇನ್ನು ನಮ್ಮ ಸ್ಕೂಲ್ ಬಗ್ಗೆ ಇನ್ನೊಂದೆರಡು ಮಾತು ಹೇಳಬೇಕು ಅಂತ ಅಂದರೆ ಏನು ನೆನಪಾಗುತ್ತೆ ನನಗೆ ಅಂತ ಅಂದರೆ, ಈ ಸ್ಕೂಲ್ ನೋಡಿದಾಗ ಶಾಲೆ ಎಂದರೆ ಒಂದು ಸುಂದರವಾದ ದೇವಾಲಯ, ದೇವರು ಎಂದರೆ ಮುಗ್ಧ ಮಕ್ಕಳು, ಶಿಕ್ಷಕರು ಎಂದರೆ ಪೂಜೆ ಮಾಡುವಂಥ ಪೂಜಾರಿಗಳು, ಶಾಲೆ ಎಂದರೆ ಜ್ಞಾನ ನೆಲೆಸಿರುವ ಸ್ಥಳ, ಶಾಲೆಯು ಮಕ್ಕಳಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ. ಸೊ ನನಗೆ ಅಕ್ಷರ ಕಲಿಸಿದ ಹಾಗೂ ನನ್ನ ಜೀವನದ ಮೌಲ್ಯಗಳನ್ನು ಹೇಳಿಕೊಟ್ಟ ನನ್ನ ಎಲ್ಲ ಗುರುಗಳಿಗೂ ಅಭಿನಂದನೆ ಹೇಳುತ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಮುಂದೆ ಏನೇನಾಗುತ್ತೆ ನೋಡೋಣ ಅಂತ. ಇನ್ನು ಇದು ನಮ್ಮ ಕ್ಲಾಸ್ ರೂಮು. ನಾನು ಟೆಂತ್ ಕ್ಲಾಸ್ ರೂಮ್ಸಿಂದ ತೋರಿಸ್ಕೊಂಡು ಹೋಗ್ತೀನಿ. ಏನಕ್ಕಂತಂದರೆ ನಾವು 8th ಸ್ಟ್ಯಾಂಡರ್ಡ್ಗೆ ಬಂದಾಗ ನಮಗೆ 8th ಕ್ಲಾಸ್ ರೂಮ್ ಸಿಗಲಿಲ್ಲ. ಏನಕ್ಕಂದರೆ ನಮ್ಮ ಸ್ಟ್ರೆಂತ್ ಅಷ್ಟು ದೊಡ್ಡದಿತ್ತು, ಅಷ್ಟು ಮಕ್ಕಳಿದ್ವಿ ನಾವು. ಅದಕ್ಕೆ 8th ಕ್ಲಾಸ್ ರೂಮ್ ಸಾಲದೇ ಇಲ್ಲ ಅಂತ ಹೇಳಿ ಈ 10th ಕ್ಲಾಸ್ ರೂಮ್ಸಲ್ಲೇ ನಮ್ಮನ್ನ ಕೂರಿಸಿದ್ರು. ಯಾವಾಗ 8th ಕೂರಿಸಿದ್ರು, 8th 9th 10th ಈ 3 ವರ್ಷ ಕೂಡ ಇದೇ ರೂಮಲ್ಲಿ ನಾವು, ಇದೇ ಕ್ಲಾಸ್ ರೂಮಲ್ಲಿ ನಾವು 3 ವರ್ಷ ಕೂಡ ವಿದ್ಯಾಭ್ಯಾಸ ಇದೇ ಕ್ಲಾಸ್ ರೂಮಲ್ಲಿ ಮುಗಿಸಿದ್ದು ನಾವು. ಸೊ ಹಾಗಾಗಿ ಈ ಕ್ಲಾಸ್ ರೂಮ್ ಮೇಲೆ ತುಂಬ ಬಾಂಡಿಂಗ್ ನಮಗೆ. ಇನ್ನು ಪಾಠದ ಕಲಿಕೆ ಬಗ್ಗೆ ಹೇಳಕ್ಕೆ ಬಂದರೆ, ಶಾಲೆಯಲ್ಲಿ ಕಷ್ಟ ಆದರೂ ಸಹಿಸ್ಕೊಂಡು ಪಾಠ ಕಲಿತ್ಬಿಡು, ಇಲ್ಲ ಅಂದರೆ ಜೀವನ ಪಾಠ ಕಲಿಸುತ್ತೆ, ಆ ಪಾಠವನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಕಠೋರವಾಗಿರುತ್ತೆ ಅನ್ನೋ ವರ್ಡ್ಸು ಬೇಗ ನೆನಪಾಗುತ್ತೆ ನನಗೆ. ಶಾಲೆಯದು ಪಾಠ ಅಥವಾ ಬದುಕಿನ ಪಾಠ ಇದೆರಡರ ವ್ಯತ್ಯಾಸದ ನಡುವೆ ಟೆಸ್ಟ್ಗಳು ಅಥವಾ ಎಕ್ಸಾಮ್ಸ್ಗಳು ಅವಾಗ ತುಂಬಾ ಬೀಳ್ತಾಯಿತ್ತು ಈ ರೂಮ್ಗೆ. ಇನ್ನು ನಿನ್ನೆ ಮೊನ್ನೆ ಬಂದು ಈ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಬರ್ದಂಗಿದೆ ನನಗೆ. ಇಷ್ಟು ಬೇಗ 10-15 ವರ್ಷ ಆಗೋಗಿದೆ ಅಂದರೆ ನಿಜವಾಗ್ಲೂ ಊಹೆ ಮಾಡೋದಕ್ಕೂ ಆಗಲ್ಲ. ಅಷ್ಟು ವರ್ಷ ಮುಂದೆ ಬಂದುಬಿಟ್ಟಿದ್ದೀವಿ ನಾವು. ಇದನ್ನೆಲ್ಲ ಮತ್ತೆ ಬೇಕು ಅಂದ್ರೂ ಇಲ್ಲಿ ಬಂದು ಕೂರೋ ಅಂತ ಒಂದು ಫ್ರೀಡಮ್ ನಮಗೆ ಇಲ್ಲ. ಏನಕ್ಕಂತಂದರೆ ನಮ್ಮದೇ ಆದಂತಹ ಒಂದು ಜವಾಬ್ದಾರಿ ಒಳಗಡೆ ಮುಳುಗೋಗ್ಬಿಟ್ಟಿದ್ದೀವಿ, ನಮ್ಮದೇ ಆದಂತಹ ಒಂದು ಜೀವನದೊಳಗಡೆ ಮುಳುಗೋಗ್ಬಿಟ್ಟಿದ್ದೀವಿ. ಬದುಕಿನಲ್ಲಿ ಸೋಲಿಗೆ ಜಾಗವಿದೆ ಎಂದಾದರೆ ಗೆಲುವಿಗೂ ದಾರಿ ಇದೆ. ಹುಡುಕುತ್ತಾ ಸಾಗಿ, ಕೆಲವರಿಗೆ ಜೀವನ ಅಳಿಸಿ ನಗಿಸುತ್ತದೆ, ಇನ್ನೂ ಕೆಲವರಿಗೆ ನಗಿಸಿ ಅಳಿಸುತ್ತದೆ. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ, ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ. ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಎಂದಿಗೂ ಕಲಿಸುವುದನ್ನು ನಿಲ್ಲಿಸೋದಿಲ್ಲ. ಇದೆಲ್ಲ ನಮ್ಮ ಜೀವನದ ಒಂದು ಭಾಗ ಆಗೋಗ್ಬಿಟ್ಟಿದೆ. ಸೊ ನೆಕ್ಸ್ಟಿಗೆ ನಾವು ಬಂದರೆ ಇದು ನಮ್ಮ ಆಫೀಸ್ ರೂಮ್. ಇಲ್ಲಿಗೆ ಹೇಗಂದರೆ ನಾವು ಆವಾಗ ಈ ಕಡೆ ಬರೋದಕ್ಕೂ ಭಯ ಪಡ್ತಾ ಇದ್ವಿ. ಒಂದು ದಿನವೂ ನಾವು ಈ ಆಫೀಸ್ ರೂಮ್ ಒಳಗಡೆ ಬರ್ತಾ ಇರಲಿಲ್ಲ. ಏನಕ್ಕಂತಂದರೆ ಅಲ್ಲಿಗೆ ಅವರು ಹೋಮ್ವರ್ಕ್ ತೊಗೊಂಡೋಗಿ ಇಡೋದಕ್ಕೆ ಅಥವಾ ತರೋದಕ್ಕೆ ಒಬ್ಬೊಬ್ಬರೇ ಸ್ಟಿಕ್ ಆನ್ ಆಗಿಬಿಡ್ತಿದ್ರು. ಅವರೇ ತೊಗೊಂಡು ಬರ್ತಿದ್ರು, ತೊಗೊಂಡು ಹೋಗ್ತಿದ್ರು. ಬಟ್ ನಾವು ಮಾತ್ರ ಈ ಕಡೆ ತಲೆನೂ ಆಗ್ತಿರ್ಲಿಲ್ಲ. ಇದ್ರೊಳಗಡೆ ಹೋಗೋದಕ್ಕೂ ಕೂಡ ಅಷ್ಟು ಭಯ ಆಗ್ತಿತ್ತು ನಮಗೆ. ಸೊ ಇದ್ರೊಳಗಡೆ ಏನೇನಿದೆ ಅಂತ ಇವತ್ತೇ ನನಗೆ ಆಲ್ಮೋಸ್ಟ್ ಗೊತ್ತಾಗಿದ್ದು. ಸೊ ಇಲ್ಲೆಲ್ಲ ಕೂಡ ಕ್ಲಾಸು ಈ ಶಾಲೆ ಸ್ಟಾರ್ಟ್ ಆದಾಗಿಂದ ಟಾಪರ್ ಯಾರ್ಯಾರಿದ್ದಾರೆ ಅವ್ರ ನೇಮು ಮತ್ತು ಅವರು ಓದಿದ್ದು ಇಯರ್ ಮತ್ತು ಅದು ಅವರು ಟಾಪರ್ ನಂಬರ್ಸ್ ಏನಿದೆ, ಎಷ್ಟು ಮಾರ್ಕ್ಸ್ ಅದನ್ನೆಲ್ಲ ಹಾಕಿದ್ದಾರೆ. ಸೊ ಖುಷಿ ಆಯಿತು ನನಗೆ ಅದನ್ನು ನೋಡಿ. ಫಸ್ಟ್ ಟೈಮ್ ನಾನು ಇದನ್ನು ನೋಡಿದ್ದು, ಈ ಥರ ಹಾಕಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ನಮ್ಮ ಕ್ಲಾಸ್ PJ ಕಿರಣ ಅಂತ ಅಲ್ಲಿ ಇದೆ ನೇಮು, ಬಟ್ ಅವ್ನು ನಮ್ಮ ಕ್ಲಾಸ್ ಟಾಪರು. ಸೊ ನೋಡಿ ತುಂಬಾ ಖುಷಿ ಆಯಿತು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ PJ ಕಿರಣ. ಏನಕ್ಕಂತ ಅಂದರೆ ಟಾಪರ್ ನಿನ್ನ ಹೆಸರನ್ನ ಆ ಬೋರ್ಡ್ ಮೇಲೆ ನೋಡಿ ತುಂಬಾ ಖುಷಿ ಆಯಿತು. ಸೊ ಹೀಗೆ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಅಂತ ಹೇಳ್ತಾ, ಇನ್ನು ವರ್ಷಕ್ಕ ಇದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ರು ಆಫೀಸ್ ರೂಮ್. ಏನಕ್ಕಂತಂದರೆ ಅವ್ರು ನಮ್ಮ ಸೀನಿಯರ್ ಅಲ್ವಾ, ಸೊ ಆಲ್ಮೋಸ್ಟ್ ಅವರಿಗೆಲ್ಲ ಗೊತ್ತಿರುತ್ತೆ ಏನೇನಿರುತ್ತೆ ಈ ಆಫೀಸ್ ರೂಮಲ್ಲಿ ಅಂತ. ಸೊ ಹಾಗಾಗಿ ಅವಳು ಕೂಡ ಅದೇ ಹೇಳ್ತಾ ಇದ್ದಾಳೆ, ಟಾಪರ್ ಎಲ್ಲ ಏನು ನೇಮು, ಕ್ಲಾಸ್ ಈ ಶಾಲೆ ಸ್ಟಾರ್ಟ್ ಆದಾಗಿಂದ ಏನೇನು ಟಾಪರ್ ಬಂದಿದ್ದಾರೆ ಅವ್ರ ನೇಮ್ ಎಲ್ಲ ಹಾಕಿದ್ದಾರೆ, ಮತ್ತು ಇದನ್ನು ಬರೆಸ್ತಾ ಇಯರ್ ವೈಸ್ ಅದೆಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಸೊ ಅದನ್ನೆಲ್ಲ ನೋಡಿ ಖುಷಿ ಆಯಿತು. ಮತ್ತು ಈ ಆಫೀಸ್ ರೂಮಲ್ಲಿ ಇಷ್ಟು ಏನದು ಫೋಟೋಸ್ಗಳು, ಹಳೆ ಫೋಟೋಸ್ಗಳು ಮತ್ತು ಓಲ್ಡ್ ಗ್ಯಾಲ್ರಿ, ಅಲ್ಲಿ ಓದಿದಂತಹ ವಿದ್ಯಾರ್ಥಿಗಳದ್ದು ಹಳೆ ಫೋಟೋಗಳು, ಅಂದರೆ ಲಾಸ್ಟಿಗೆ ಸರಸ್ವತಿ ಪೂಜೆ ಅಂತ ಮಾಡಿ ಅದರಲ್ಲಿ ಫೋಟೋ ತೆಗೆಸ್ತಾಯಿದ್ರು ನಮಗೆಲ್ಲ. ಸೊ ಇದನ್ನು ಕೂಡ ಹಾಗೇ ತೆಗೆಸಿ ಇಟ್ಟಿರೋವಂಥದ್ದು. ನಮ್ಮದು ಇದೆಯೋ ಏನೋ ಗೊತ್ತಿಲ್ಲ, ಬಟ್ ಇಲ್ಲಿ ಹಾಕಿದ್ರು ಸುಮಾರು. ಬಟ್ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ಜೂಮ್ ಮಾಡಿ ಕೂಡ ನೋಡೋಕ್ಕಾಗಲಿಲ್ಲ, ಸ್ವಲ್ಪ ಟೈಮ್ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಬಟ್ ಇಲ್ಲಿ RM ಸರ್ ಮತ್ತು SP ಸರ್ ಎಲ್ಲ ಕೂತಿದ್ದಾರೆ. ಅದನ್ನು ಕೂಡ ಸ್ವಲ್ಪ ಜೂಮ್ ಮಾಡಿ ತೆಗಿಬೇಕಿತ್ತು, ಟೈಮ್ ಇಲ್ದಿರೋ ಕಾರಣ ತೆಗಿಲಿಲ್ಲ ಸರಿಯಾಗಿ. ಈ ಫಂಕ್ಷನಿಗೆ RM ಸರ್ ಮತ್ತು SP ಸರ್ ಬರಬೇಕಿತ್ತು, ಮತ್ತು ಶ್ರೀಮತಿ ಮೇಡಮ್ ಬರಬೇಕಿತ್ತು. ಅವರೆಲ್ಲರೂ ಕೂಡ ಮಿಸ್ ಆಗಿಬಿಟ್ಟಿದ್ದಾರೆ. ಅದೊಂದು ತುಂಬ ಬೇಜಾರಾಯಿತು. ಅವರು ಕೂಡ ಬಂದಿದ್ದರೆ ಇನ್ನೂ ಸಖತ್ತಾಗಿರ್ತಿತ್ತು ಈ ಪ್ರೋಗ್ರಾಮ್. ಮತ್ತು ಇನ್ನು ಇದು ಲಾಸ್ಟ್ ಕ್ಲಾಸ್ ರೂಮ್ಸು.
ಇದನ್ನು ತೋರಿಸೋದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಸೀನಿಯರ್ಸ್ ನಿಂತಿದ್ದಾರೆ. ಸೊ ಸೀನಿಯರ್ಸ್ ಬಗ್ಗೆ ಮಾತಾಡೋಣ. ನಾನು ಹೆಂಗಿರ್ತಾರೋ ಏನೋ, ನಮ್ಮ ಸೀನಿಯರ್ಸ್ ಹೆಂಗೆ ಮಾತಾಡಿಸ್ತಾರೋ ನನ್ನ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಇವರೆಲ್ಲರೂ ನಮ್ಮ ಸೀನಿಯರ್ಸು. ಅಲ್ಲಿ ನೇಮ್ ಅಷ್ಟಾಗಿ ನನಗೆ ಗೊತ್ತಾಗ್ತಿಲ್ಲ, ಅದು ಪುನೀತಣ್ಣ. ಇಲ್ಲಿ ಬರ್ತಾ ಇರೋದು ಪ್ರತಾಪಣ್ಣ ಅಂತೆ, ನನಗೂ ಗೊತ್ತಿಲ್ಲ. ಬಟ್ ಅಲ್ಲೆಲ್ಲ ಮಾತಾಡ್ತಾಯಿದ್ರು. ಇವರು ತುಂಬಾ ಎಫರ್ಟ್ ಹಾಕಿದ್ದಾರೆ ಈ ಪ್ರೋಗ್ರಾಮ್ ಮಾಡೋದಕ್ಕೆ. ಮತ್ತು ಇದು ವರ್ಷ ಅಕ್ಕಂದು ನಂದು 2-3 ವರ್ಷ ಒಟ್ಟಿಗೆ ಇಬ್ಬರೂ ವರ್ಕ್ ಮಾಡಿದ್ವಿ KEB ಆಫೀಸಲ್ಲಿ. ಸೊ ಹಾಗಾಗಿ ಅವಳು ಸ್ವಲ್ಪ ತುಂಬಾ ಕ್ಲೋಸ್ ನನಗೆ. ಹಾಗಾಗಿ ನಾನು ಇದನ್ನು ಇಂಟ್ರೊಡ್ಯೂಸ್ ಮಾಡೋಣ ನಮ್ಮ ಸ್ಕೂಲ್ದು ಕ್ಲಾಸ್ ರೂಮ್ಸು ಅಂತ ಬಂದ್ವಿ. ಮತ್ತು ಎಲ್ಲರೂ ಕಾಯ್ಕೊಂಡು ಕೂತಿದ್ದಾರೆ ಪಾಪ. ಟೀಚರ್ಸ್ ಎಲ್ಲ ರೆಡಿ ಇದ್ದಾರೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಕೊನೆಯದಾಗಿ ಇದೊಂದು ಕ್ಲಾಸ್ ರೂಮ್ಸ್ನ ನೋಡಿಕೊಂಡು ನೆಕ್ಸ್ಟಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, ಅದ್ರದ್ದು ವಿಡಿಯೋ ನಾನು ಮಾಡಬೇಕು. ಸೊ ಹಾಗಾಗಿ ಬೇಗ ಇದನ್ನು ಮುಗಿಸ್ಕೊಂಡು ಹೋಗೋಣ ಅಂತ. ಇದ್ರ ಬಗ್ಗೆ ಅಕ್ಕ ತುಂಬಾ ಹೇಳ್ತಾ ಇದ್ದಾಳೆ ಈ ಕ್ಲಾಸ್ ರೂಮ್ ಬಗ್ಗೆ. ಏನಕ್ಕೆ ಅಂತಂದರೆ ಅವರು ಕೂಡ ಇದೇ ಒಂದು ರೂಮಲ್ಲೇ 2 ವರ್ಷ ಏನೋ ಅದೇ ರೂಮಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರು. ಇನ್ನು ಈ ಸರಸ್ವತಿ ಫೋಟೋಕ್ಕೆ ಅಕ್ಕ ದಿನ ಪೂಜೆ ಮಾಡ್ತಾ ಇದ್ಲಂತೆ, ಅದನ್ನು ಹೇಳ್ತಾ ಇದ್ದಾಳೆ. ಅದು ಬೋರ್ಡ್ ಹಿಡ್ತಾ ಇರಲಿಲ್ಲ, ಅದು ಚೇರ್ ಹಾಕ್ಕೊಂಡು ನಾನು ಬರಿತಾ ಇದ್ದೆ ಡೇಟು ಮತ್ತು ಇದನ್ನು ಅಂತ ಹೇಳ್ತಾ ಇದ್ಲು. ಮತ್ತು ನಮ್ಮಕ್ಕ ಕೂಡ ಕರೆದೆ ನಾನು, ಅವಳೆಲ್ಲಿ ಕೂರ್ತಾ ಇದ್ಲು ಕೇಳೋಣ ಅಂತ. ಅವಳು ಕೂರ್ತಿದ್ದ ಜಾಗ ತೋರಿಸ್ತಾ ಇದ್ದಾಳೆ, ಅಲ್ಲಿ ಕೂರ್ತಾ ಇದ್ಲಂತೆ. ಮತ್ತು ಬೆಂಚಸ್ ಎಲ್ಲ ನೋಡೋಣ ಅಂತ ಹೋದ್ವಿ. ಬೆಂಚಲ್ಲೆಲ್ಲ ಅವಾಗ ನಾವೆಲ್ಲ ಕೆತ್ತುತ್ತಾ ಇದ್ವಿ ಕೂತ್ಕೊಂಡು ಕ್ಲಾಸಲ್ಲಿ. ಪಾಠ ಬೋರ್ ಆದರೆ ಅದನ್ನು ಕೆತ್ತುತ್ತಾ ಕೂತ್ಕೋತಾ ಇದ್ವಿ ಪೆನ್ನಲ್ಲಿ ಅಥವಾ ಪೆನ್ಸಿಲಲ್ಲಿ. ಇದನ್ನು ಟೀಚರ್ಸ್ಗಳನ್ನ ವೆಲ್ಕಮ್ ಮಾಡಬೇಕಾದ್ರೆ ಹೂಗಳನ್ನ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಇನ್ನು ಆಲ್ಮೋಸ್ಟ್ ಹೆಣ್ಮಕ್ಳಲ್ಲಿ ತುಂಬ ಜನ ಬಂದಿದ್ದರು, ಬಟ್ ಇನ್ನೂ ತುಂಬ ಜನ ಬರಬೇಕಿತ್ತು. ಸ್ಟ್ರೆಂತ್ ಇತ್ತು ಇವ್ರ ಕ್ಲಾಸಲ್ಲೂ ಕೂಡ. ಬಟ್ ಅವರೆಲ್ಲ ಬಂದಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು. ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಸೊ ಅಕ್ಕಂದ್ರ ಖುಷಿ ನೋಡಿದ್ರೆ ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು. ಅವ್ರ ಮುಖದಲ್ಲೆಲ್ಲ ಒಂಥರ ಖುಷಿ. ಏನಕ್ಕಂತಂದರೆ 10-15 ವರ್ಷಗಳೇ ಆಗೋಗಿದೆ ಒಬ್ಬರು ಮುಖ ಒಬ್ಬರು ನೋಡಿ. ಬಟ್ ಎಲ್ಲ ಒಟ್ಟಿಗೆ ಸಿಗ್ತಾರೆ ಅಂದಾಗ ಆಗೋ ಖುಷಿನೇ ಬೇರೆ. ಬಟ್ ಅವ್ರ ಮುಖದಲ್ಲಿ ಎಲ್ಲರ ಮುಖದಲ್ಲೂ ಆ ಖುಷಿ ಕಾಣಿಸ್ತಾ ಇತ್ತು. ಮತ್ತು ಓಲ್ಡ್ ಮೆಮೊರೀಸ್ ಜೊತೆಗೆ ಅದೇ ಕ್ಲಾಸ್ ರೂಮಲ್ಲಿ ಅದೇ ಸರ್ಗಳ ಜೊತೆ ಅದೇ ಟೀಚರ್ಸ್ಗಳ ಜೊತೆ ಮಾಡೋವಂಥ ಇದು ಗುರುವಂದನಾ ಕಾರ್ಯಕ್ರಮ ಇದೆಯಲ್ಲ, ಇದು ಏರ್ಪಡಿಸಿರ್ತಕ್ಕಂಥ ಗುರುವಂದನಾ ಕಾರ್ಯಕ್ರಮ ಶುರುವಾಗಲಿದೆ. ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳೆಲ್ಲ ನನ್ನ ಕಡೆ ಕೂತು ಸಹಕರಿಸಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ಎಲ್ಲರೂ ಬರ್ತಾ ಇದ್ದಾರೆ, ನಮ್ಮ ಟೀಚರ್ಸ್ ಹಾಗೂ ಸರ್ಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಈ ಗುರುವಂದನ ಅಂದರೆ ಏನು, ಈ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಬಿಡೋಣ. ಗುರುವಂದನ ಅಂದರೆ ಗುರುಗಳಿಗೆ ವಂದನೆ ಸಲ್ಲಿಸುವುದು. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯವಾದ ಆಚರಣೆಗಳು. ಮತ್ತು ಗುರುಗಳು ಜ್ಞಾನದ ದಾರಿ ತೋರುವವರು ಮತ್ತು ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸುವವರು. ಗುರುಪೂರ್ಣಿಮೆಯಂತಹ ವಿಶೇಷ ದಿನಗಳಲ್ಲಿ ಗುರುಗಳನ್ನು ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸುವುದು ವಾಡಿಕೆ. ಬಟ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಇದೊಂದು ಟ್ರೆಂಡ್ ಆಗೋಗ್ಬಿಟ್ಟಿದೆ. ಬಟ್ ಒಳ್ಳೆಯದೇ ಅಲ್ವಾ, ಒಬ್ಬರನ್ನ ನೋಡಿ ಇನ್ನೊಬ್ಬರು ನಮ್ಮ ಶಾಲೆನಲ್ಲೂ ಈ ಥರ ಮಾಡಬೇಕಪ್ಪ ಅಂತ ಅನಿಸೋ ಲೆವೆಲಿಗೆ ಇದು ಎಲ್ಲ ಕಡೆ ಮುಟ್ಟಿದೆ. ಬಟ್ ನಮಗೂ ಇವಾಗ ನೋಡಿದ ತಕ್ಷಣ ನಮ್ಮ ಮೈಂಡಲ್ಲೂ ಈ ಥಾಟ್ ಬರುತ್ತೆ, ಒಬ್ಬರನ್ನ ನೋಡಿದಾಗ ನಾವು ಕೂಡ ಈ ಥರ ಮಾಡಬೇಕು ಅಂತ. ಸೊ ಆ ಥರ ಇವ್ರಿಗೆಲ್ರಿಗೂ ಕೂಡ ಬಂದು ಇವತ್ತಿನ ದಿನದಲ್ಲಿ ಇದೊಂದು ಕಾರ್ಯಕ್ರಮ ಹೊರಹೊಮ್ಮಿದೆ ಅಂತಲೇ ಹೇಳ್ಬಹುದು. ಮತ್ತು ಶಾಲಾ ವತಿಯಿಂದ ಮನೋರಂಜನಾ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಯಿತು. 2008 ಹಾಗೂ 9ನೇ ಸಾಲಿನ ವಿದ್ಯಾರ್ಥಿಗಳ ವತಿಯಿಂದ ಶ್ರೀ ಸಂಗಮೇಶ್ವರ ಶಾಲೆಯಲ್ಲಿ ಈ ದಿನ ದೀಪ ಬೆಳಗಿಸುವ ಕಾರ್ಯಕ್ರಮ ಇಟ್ಟುಕೊಡ್ತಾರೆ. ಇನ್ನು ಎರಡನೇದಾಗಿ ಶ್ರೀಮತಿ ಜಯಶ್ರೀ ಮತ್ತು ಕಾವ್ಯರವರಿಂದ ಒಂದು ಸುಂದರವಾದಂತಹ ಪ್ರಾರ್ಥನೆಯಿಂದ ಸ್ಟಾರ್ಟ್ ಆಯಿತು. ಗಿರಿವಾಸ ಶ್ರೀರಮಣನೇ ಶ್ರೀಚಕ್ರ ಶ್ರೀ ಶಂಖಭೂಷಿತನೇ ಆತ್ಮಾಯ ದೇಹಾಯ ಆರಾಧನೆ ಕರೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶ ಲಕ್ಷ್ಮಿಯ ಮನವ ಕಲಕುತ
ಬೆಟ್ಟದಲ್ಲಿರುವ ಶ್ರೀ ವೆಂಕಟೇಶ. ಭದ್ರಾದ್ರಿ ರಾಮನು ಇವನೇ, ಮಥುರಾಪುರಿ ಶ್ಯಾಮನು ಇವನೇ, ಶರಣಾಗಿ ಬಂದರೆ ಕಾಯು ನೀರಾಮಯ. ಚಂದನ್ ಎಸ್.ಕೆ. ಅವರಿಂದ ಸ್ವಾಗತ ಭಾಷಣ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಒಂದು ಸಾಲನ್ನು ಹೇಳುತ್ತಾ, ಕೇವಲ ವಿದ್ಯೆಯಿಂದ ಕಲಿತರೆ ಅದು ಅಲ್ಪ ಕಾಲದವರೆಗೆ ಇರುತ್ತದೆ. ಅದೇ ವಿದ್ಯೆಯನ್ನು ಗುರುಗಳ ಸಮ್ಮುಖದಲ್ಲಿ ಕಲಿತರೆ ಅದು ಅನಂತ ಕಾಲದವರೆಗೆ ಇರುತ್ತದೆ ಎಂದು ಒಂದು ಸುಂದರವಾದಂತಹ ವಾಕ್ಯವನ್ನು ಹೇಳುತ್ತಾ 2008-2009ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಈ ದಿವಸ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ. ಈ ಗುರುವಂದನಾ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಕುಳಿತಿರುವಂತಹ ನನ್ನ ಎಲ್ಲ ಶಿಕ್ಷಕ ವೃಂದದವರಿಗೆ, STMC ಅಧ್ಯಕ್ಷರು, ಸದಸ್ಯರು ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಮುಖ್ಯ ಶಿಕ್ಷಕರಾದಂತಹ PP ಸಾಕರಸ್ ಅವರಿಗೆ ನನ್ನ ಸಹ ಮಿತ್ರರ ಕಡೆಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ನಂತರ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ STMC ಅಧ್ಯಕ್ಷರಾದಂತಹ ರೇಖಾ ಮೇಡಮ್ ಅವರು ಕೂಡ ಇದ್ದಾರೆ. ಅವರಿಗೆ ನನ್ನ ಮತ್ತು ನನ್ನ ಸಹ ಮಿತ್ರರಿಂದ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರ ಚಪ್ಪಾಳೆ ಚಪ್ಪಾಳೆ ತಟ್ಟುವುದರ ಮುಖಾಂತರ ಸುಮಂತ್ ಇನ್ನು ಮೂರನೆಯದಾಗಿ ಗುರುಗಳಿಂದ ದೀಪ ಬೆಳಗಿಸುವಂಥದ್ದು. ಇನ್ನು ನಾಲ್ಕನೆಯದಾಗಿ ಗುರುಗಳಿಗೆ ಗೌರವ ನಮನ. ಪ್ರಪಂಚದ ಯಾವುದೇ ಮೂಲೆಗೋದ್ರೂ ನಾವು ಮಾತನಾಡಬಹುದಾದ ಒಂದೇ ಒಂದು ಭಾಷೆ ಅಂದರೆ ಅದು ಇಂಗ್ಲೀಷ್. ಅಂತಹ ಇಂಗ್ಲೀಷ್ ಕಲಿಸಿದ ನಮ್ಮ ನೆಚ್ಚಿನ ಶಿಕ್ಷಕರಾದ ಶ್ರೀಯುತ P. ಶಾಂತರಾಜು ಅಲಿಯಾಸ್ PPS ರವರಿಗೆ ಈ ಗುರುವಂದನಾ ಕಾರ್ಯಕ್ರಮದ ಪರವಾಗಿ ವಿದ್ಯಾರ್ಥಿಗಳಿಂದ ಪುಟ್ಟ ಗೌರವ ನಮನ. ಯೋಗದಿಂದ ಆರೋಗ್ಯವೆಂಬ ನುಡಿಯಂತೆ ನಮಗೆಲ್ಲ ಶನಿವಾರ PT ಮಾಡಿಸಿದ ನಮ್ಮ ನೆಚ್ಚಿನ ಶಿಕ್ಷಕರಾದ ಶ್ರೀಯುತ RS ಸ್ವಾಮಿ ಅಲಿಯಾಸ್ RS ರವರಿಗೆ ಈ ಗುರುವಂದನಾ ಕಾರ್ಯಕ್ರಮದ ಪರವಾಗಿ ವಿದ್ಯಾರ್ಥಿಗಳಿಂದ ಒಂದು ಪುಟ್ಟ ಗೌರವ ನಮನ. ವಿದ್ಯಾರ್ಥಿಗಳಿಗೆ ತಮ್ಮ ರೆಕ್ಕೆಗಳನ್ನು ಪಡೆಯಲು ಸಹಾಯ ಮಾಡುತ್ತಾ ಎಲ್ಲರಿಗಿಂತ ಎತ್ತರಕ್ಕೆ ಏರುತ್ತಾರೆ ಎಂದು ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಹಿಂದಿ ಅಕ್ಷರಗಳನ್ನು ಸಾವಿರಾರು ವಿದ್ಯಾರ್ಥಿಗಳಿಗೆ ಕಲಿಸಿದ ನಮ್ಮ ನೆಚ್ಚಿನ ಶಿಕ್ಷಕಿ ಶ್ರೀಮತಿ ಭುವನೇಶ್ವರಿ ಅಲಿಯಾಸ್ ಹಿಂದಿ ಮೇಡಮ್ ರವರಿಗೆ ಈ ಗುರುವಂದನಾ ಕಾರ್ಯಕ್ರಮ ವತಿಯಿಂದ ಪುಟ್ಟ ಗೌರವ ನಮನ. ನಮ್ಮೆಲ್ಲರನ್ನು ಉರಿದುಂಬಿಸಿ ಗತಕಾಲದ ಇತಿಹಾಸ ಹಾಗೂ ಅಗಾಧವಾದ ಭೂಗೋಳದಲ್ಲಿನ ವಿಷಯಗಳನ್ನು ಸಮಗ್ರವಾಗಿ ಕಣ್ಣು ಕಟ್ಟುವಂತೆ ತಿಳಿಸಿಕೊಟ್ಟ ನಮ್ಮ ನೆಚ್ಚಿನ ಶಿಕ್ಷಕಿ ಶ್ರೀಮತಿ ಶೀಲಾ ಮೇಡಮ್ ರವರಿಗೆ ಈ ಗುರುವಂದನಾ ಕಾರ್ಯಕ್ರಮದ ಪರವಾಗಿ ವಿದ್ಯಾರ್ಥಿಗಳಿಂದ ಒಂದು ಪುಟ್ಟ ಗೌರವ ನಮನ. ಇನ್ನು ದಯವಿಟ್ಟು ಕ್ಷಮಿಸಿ, ಎಲ್ಲ ಟೀಚರ್ಸ್ಗಳದ್ದು ಕೂಡ ಸನ್ಮಾನ ಮಾಡುವಂಥದ್ದು ವಿಡಿಯೋಗಳು ನನ್ನ ಹತ್ರ ಇರಲಿಲ್ಲ. ಸೊ ಇರೋಷ್ಟನ್ನು ಮಾತ್ರ ನಾನು ಹಾಕಿದ್ದೀನಿ. ಮತ್ತು ಅದನ್ನೆಲ್ಲ ಮುಗಿದ ಮೇಲೆ ಬಂದಿರುವಂತಹ ಹಳೆ ವಿದ್ಯಾರ್ಥಿಗಳಿಗೆ ಏನು ನಮ್ಮ ಸೀನಿಯರ್ಸ್ಗಳಿದ್ರು ಅವರಿಗೆ ನೆನಪಿನ ಕಾಣಿಕೆ
ಕೊಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೊಳಪನ್ನು ತಂದರು. ಇನ್ನು ಈ ನೆನಪಿನ ಕಾಣಿಕೆನ ಎಲ್ಲರೂ ಸ್ವೀಕರಿಸಿದರು. ಮತ್ತು ನಾನು ಅಲ್ಲಿ ಜೂನಿಯರ್ ಆಗಿ ಹೋಗಿರೋದ್ರಿಂದ ಬಟ್ ನನಗೆ ಇದು ಐಡಿಯಾ ಇರಲಿಲ್ಲ, ಈ ನೆನಪಿನ ಕಾಣಿಕೆನ ನನಗೂ ಸಹ ಕೊಡ್ತಾರೆ ಅಂತ. ಅದು ವರ್ಷಕ್ಕಂಗೆ ಅನಿಸಿದ್ದಂತೆ ವರ್ಷಿಗೂ ಕೊಡಿಸ್ಬೇಕು ಅಂತ ಹೇಳಿ ಅವಳು ಅವ್ರ ಹತ್ರ ಮಾತಾಡಿ ಫ್ರೆಂಡ್ಸ್ ಹತ್ರ ವರ್ಷಿಗೂ ಕೊಡಿಸೋಣ ಅಂತ ಹೇಳಿ ನನ್ನನ್ನು ಕೂಡ ಸ್ಟೇಜ್ ಮೇಲೆ ಕರೆದು ಕೊಡಿಸಿದ್ದು. ತುಂಬ ಥ್ಯಾಂಕ್ಸ್ ವರ್ಷ ಅಕ್ಕ. ಏನಕ್ಕಂತ ಅಂದರೆ ನನ್ನನ್ನು ನಿಮ್ಮಲ್ಲಿ ಒಬ್ಳನ್ನಾಗಿ ನೋಡಿದ್ರಿ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬಟ್ ಈ ಮೂಮೆಂಟನ್ನು ನಾನು ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ. ಮತ್ತು ನನ್ನ ಫೇವ್ರೆಟ್ ಟೀಚರ್ ಶೀಲಾ ಟೀಚರ್ ಹತ್ರನೇ ಕೊಡಿಸಿದ್ದಕ್ಕೆ ಇನ್ನೂ ತುಂಬ ಖುಷಿ ಆಯಿತು ನನಗೆ. ಇನ್ನು ಕೊನೆಯದಾಗಿ ನಮ್ಮ ಜಯರಾಮ್ ಸರ್ ಬಗ್ಗೆ ಹೇಳಬೇಕಂತ ಅಂದರೆ, ವಕೀಲರು ಇಲ್ಲದಿದ್ದರೆ ನ್ಯಾಯವಿಲ್ಲ, ವೈದ್ಯರು ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರು ಇಲ್ಲದಿದ್ದರೆ ಮೇಲಿನ ಯಾರೂ ಇಲ್ಲ. ಆದುದರಿಂದ ವೃತ್ತಿಯಲ್ಲಿ ಆರಕ್ಷಕನಾದರೂ ಉತ್ತಮ ಶಿಕ್ಷಕನಾಗುವ ಬಯಕೆಯಲ್ಲಿ ನಮಗೆಲ್ಲ ಶಿಕ್ಷಣ ನೀಡಿದ ಶ್ರೀಯುತ ಜಯರಾಮ್ರವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಇನ್ನು ಮುಂದೆ ಏನೇನೆಲ್ಲ ಮಾತಾಡಿದ್ರು ನಮ್ಮ ಟೀಚರ್ಸ್ಗಳಾಗಲಿ ಸರ್ಗಳಾಗಲಿ ತುಂಬಾ ಅದ್ಭುತವಾಗಿ ಮಾತಾಡಿದ್ರು. ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಏನಂತಂದರೆ ಜೋರಾಗಿ ಮಳೆ ಬಂದಿರೋದ್ರಿಂದ ಮೈಕ್ ಪ್ರಾಬ್ಲಮ್ ಆಗೋಯಿತು. ಇದೊಂದು ಇದ್ದಿದ್ರೆ ಇನ್ನೂ ಅದ್ಭುತವಾಗಿರ್ತಾ ಇತ್ತು. ಸಹಾಯ ಮಾಡಿದ್ರಿ ಅಂತ ಖಂಡಿತ ಅಲ್ಲ, ನೀವೇ ನಮಗೆ ಸಹಾಯ ಮಾಡ್ತಾ ಇದ್ದೀರಿ. ನಮ್ಮ ಶಾಲೆಯ ಸಂಗಮೇಶ್ವರ ಸ್ವಾಮಿ ಪ್ರೌಢಶಾಲೆ 1964ರಲ್ಲಿ ಎಸ್ಟಾಬ್ಲಿಷ್ ಆಯಿತು. ಅದರ ಇತಿಹಾಸ ಪುಟದಲ್ಲಿ ಎಂದೂ ಮರೆಯಲಾಗದಂತಹ ಒಂದು ಅಚ್ಚನ್ನ ಇವತ್ತು ಬಂದಿದೆ. ಯಾಕೆ ಅಂದ್ರೆ ಯು ಆರ್ ದ ಫಸ್ಟ್ ಪ್ಯೂಪಿಲ್. ಪ್ಯೂಪಿಲ್ ಅಂದ್ರೆ ಇಂಗ್ಲಿಷ್ ನಲ್ಲಿ ವಿದ್ಯಾರ್ಥಿಗಳು ಅಂತೀವಿ, ಪೀಪಲ್ ಅಂದ್ರೆ ಗೊತ್ತಿದೆ ಜನಗಳು. ಅಂಡ್ you have become people now. You were pupil on those days. ಆ ದಿನಗಳಲ್ಲಿ ನೀವು ವಿದ್ಯಾರ್ಥಿಗಳಾಗಿದ್ದೀರಿ. ನಿಮ್ಮ ಋಣವನ್ನ ಸ್ವಲ್ಪ ಮಟ್ಟಿಗೆ ತೀರೋಕೆ ಒಂದು ಅದ್ಭುತವಾದ ಪ್ರಯತ್ನವನ್ನು ಮಾಡಿದ್ದೀರಿ. ಈ ಶಾಲೆ ಈ ತರದ ಅನೇಕ ಸಹಾಯವನ್ನು ಬಯಸ್ತಾ ಇದೆ. ಈ ಶಾಲೆನ ನೋಡಿ ನನಗಂತೂ ಎಸ್ಪೆಷಲಿ ಐ ಥ್ಯಾಂಕ್ಫುಲ್ ಟು ಅನಿಲ್ ಸರ್ ಅಂಡ್ ನಿಮ್ಮ ಹೆಸರುಗಳನ್ನ ಅನೇಕ ಜನ ಎಲ್ಲ ನಿಮ್ಮ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ನಾನು ಥ್ಯಾಂಕ್ಫುಲ್ ಆಗ್ತೀನಿ. ಬಿಕಾಸ್ ನಿಮ್ಮ ಕೈಲಿ ಒಂದಷ್ಟು ಕೊಡುಗೆಯನ್ನು ವಿದ್ಯಾರ್ಥಿಗಳೇ, ನಾನು ಬಂದು ಸುಮಾರು ಇಲ್ಲಿಗೆ ನವೆಂಬರ್ 16 ಬಂದರೆ ಈ ಬರೋ ನವೆಂಬರ್ 16 ಬಂದರೆ
ಕರೆಕ್ಟಾಗಿ 30 ವರ್ಷನ ಕಂಪ್ಲೀಟ್ ಆಗಿದೆ. ಇನ್ನು ಅನಿಲ್ ಅಣ್ಣನ ಎಫರ್ಟ್ ಇದರಲ್ಲಿ ನನಗೆ ತುಂಬಾ ಕಾಣಿಸ್ತು. ಏನಕ್ಕಂತಂದರೆ ಕಾರ್ಯಕ್ರಮ ಮುಗಿಯೋವರೆಗೂ ಅವ್ರ ಎನರ್ಜಿ ಸ್ವಲ್ಪನೂ ಕೂಡ ಕಡಿಮೆ ಆಗಲಿಲ್ಲ, ಮತ್ತು ಅವ್ರ ನಗು ಕೂಡ ಕಡಿಮೆ ಆಗಲಿಲ್ಲ. ಅವ್ರ ವಯಸ್ಸು ಕೊನೆಯದಾಗಿ ಗ್ರೂಪ್ ಫೋಟೋ ತೆಗೆಯೋ ಟೈಮ್ ಬಂದೇ ಬಿಡ್ತು. ಇನ್ನು ಇಲ್ಲಿ ಯಾರ್ಯಾರಿದ್ದಾರೆ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ವರ್ಷಾ ಎಸ್, ತಾರಾ ಎಸ್ ಎಂ, ಭಾರ್ಗವಿ ಬಿ ಸಿ, ಜಯಶ್ರೀ ಎಸ್ ಎಂ, ಕಾವ್ಯ ಎಸ್ ಎನ್, ಪಲ್ಲವಿ ಎ ಎಸ್, ಅನಿತಾ ಎ ಇ, ಶಾಲಿನಿ ಎಸ್ ಕೆ, ಸುಷ್ಮಿತಾ, ಅರ್ಪಿತಾ, ಮೇಘನಾ ಕೆ ಪಿ, ಆಶಾ ರಾಣಿ, ರಂಜಿತಾ, ಅನಿತಾ, ಸುಮಾ ಎಸ್ ಕೆ, ಸೌಜನ್ಯ, ಶ್ರುತಿ ಎ ವಿ, ವರಲಕ್ಷ್ಮಿ, ರೇಷ್ಮಾ, ಸುನೀತಾ. ಇನ್ನು ಬಾಯ್ಸಲ್ಲಿ ಯಾರ್ಯಾರಿದ್ದಾರೆ ಅಂತ ಎ ಜೆ ಪ್ರತಾಪ್, ಎಸ್ ಪುನೀತ್, ಎಂ ಕೆ ಅನಿಲ್, ಎಸ್ ಕೆ ಲೋಕೇಶ್, ಎಸ್ ಎನ್ ಸುಮಂತ್, ಜಿ ಟಿ ಕಿರಣ್, ಆನಂದ ನಾಯ್ಕ, ನಂದೀಶ್, ಎ ಜಿ ವೆಂಕಟೇಶ್, ಎಸ್ ಕೆ ಚಂದನ್, ಎಂ ಎಸ್ ಪುನೀತ್, ಭಾಸ್ಕರ್, ಚೇತನ್ ಕುಮಾರ್, ಅಜಯ್ ಕುಮಾರ್, ಸಚಿನ್ ಎಸ್, ಧನುಷ್, ಇದ್ರೀಶ್ ಪಾಷಾ, ದಿನೇಶ್, ಹೇಮಂತ್. ಬಟ್ ಒಬ್ಬರು ಮಿಸ್ ಸಚಿನ್ ಅಣ್ಣ ಇಲ್ಲಿ ಇಲ್ಲ, ಬಟ್ ಗ್ರೂಪಲ್ಲಿ ಇದ್ದಾರೆ ಅಂತ ಆ್ಯಡ್ ಮಾಡಿದ್ದೀನಿ. ಏನಕ್ಕಂತಂದರೆ ಫಂಕ್ಷನಲ್ಲಿ ಇದ್ದರು ಅವರು, ಕೊನೆಯಲ್ಲಿ ಫೋಟೋಗೆ ಮಾತ್ರ ಮಿಸ್ಸಿಂಗ್. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿದ್ರೆ ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ರು. ನನಗಂತೂ ನಮ್ಮದೇ ನೆನಪಾಗ್ತಾಯಿತ್ತು. ನಾವು ಓದಬೇಕಾದ್ರೆ ಈ ಸ್ಕೂಲಲ್ಲಿ ಇದೇ ಥರ ಊಟ ಮಾಡ್ತಾಯಿದ್ವಿ. ಮಳೆ ಬಂದಾಗ ಮಾತ್ರ ಈ ಥರ ಜಗಲಿ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಕೆಳಗಡೆ ಒಂದೊಂದು ಗ್ರೂಪ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಅವ್ರವ್ರ ಫ್ರೆಂಡ್ಸ್ ಜೊತೆ ಅವ್ರವ್ರ ಗ್ರೂಪ್ ಮಾಡ್ಕೋತಾಯಿದ್ರು. ಬೇರೆಯವ್ರ ಗ್ರೂಪಿಗೆ ನಾವು ಹೋಗ್ತಿರ್ಲಿಲ್ಲ, ನಮ್ಮ ಗ್ರೂಪಿಗೆ ಬೇರೆಯವ್ರು ಬರ್ತಿರ್ಲಿಲ್ಲ, ಆ ಥರ ಮಾಡ್ಕೊಬಿಟ್ಟಿದ್ವಿ. ಗ್ರೂಪಲ್ಲಿ ಆ ಥರ ಊಟ ಮಾಡಬೇಕಾದ್ರೆ ಎಷ್ಟು ಬೇಗ ಬೆಲ್ ಆಗ್ತಿತ್ತು ಗೊತ್ತಾಗ್ತಾನೇ ಇರಲಿಲ್ಲ. ಟೈಮ್ ಅಷ್ಟು ಬೇಗ ಓಡೋಗ್ತಿತ್ತು. ತುಂಬಾ ಚೆನ್ನಾಗಿರ್ತಿತ್ತು. ಇನ್ನು ಶನಿವಾರದ ಟೈಮಲ್ಲಿ ಒಂದು ಬಾತ್ ಅಥವಾ ಒಂಥರ ಪಲಾವ್, ಏನಂತ ಹೇಳೋದೇ ಗೊತ್ತಿಲ್ಲ, ಅದನ್ನು ವೆಜಿಟೇಬಲ್ ಅಷ್ಟು ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿರ್ತಿತ್ತು ಆ ಪಲಾವ್. ಇವಾಗ ನೆನ್ಕೊಂಡ್ರೂ ಕೂಡ ಆ ಥರ ಟೇಸ್ಟ್ನ ನಾವು ಕೂಡ ಮಾಡ್ಕೊಂಡು ತಿನ್ನೋದಕ್ಕಾಗಲ್ಲ. ಯಾವುದೇ ಒಂದು ಹೋಟೆಲಲ್ಲಿ ಕೂಡ ದೊಡ್ಡ ದೊಡ್ಡ ಹೋಟೆಲಲ್ಲಿ ಕೂತ್ಕೊಂಡು ತಿಂದ್ರೂ ಆ ಥರ ಮಜಾ ಬರೋಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಡುಗೆನ, ಅಷ್ಟು ರುಚಿಯಾಗಿರ್ತಾಯಿತ್ತು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಇದನ್ನೆಲ್ಲ ಮಿಸ್ ಮಾಡ್ಕೋತೀವಿ ನಾವು. ಇದೆಲ್ಲ ಆದಮೇಲೆ ಕೊನೆಯದಾಗಿ ಅವರವ್ರ ಅನಿಸಿಕೆ ಅಥವಾ ಅವ್ರದ್ದೊಂದು ಇಂಟ್ರಡಕ್ಷನ್ ಆಗಿರ್ಬೋದು, ಈ ಥರದ್ದು ಚಿಕ್ಕದಾಗಿ ಅವ್ರವ್ರದ್ದು ಹೇಳ್ಕೊಂಡು ಕೊನೆಯದಾಗಿ ಎಂಡ್ ಮಾಡೋಣ ಅಂತ. ಸೊ ಇಲ್ಲಿ ಮೊದಲಿಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ, ಎಲ್ಲರೂ ಬಂದು ಕೂತ್ಕೊಂಡ್ರು. ವಾವ್, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಏನಕ್ಕಂತಂದರೆ ಅವ್ರವ್ರು ಓದಿದಂತಹ ಸ್ಕೂಲಲ್ಲಿ ಅದೇ ಕ್ಲಾಸ್ ರೂಮಲ್ಲಿ ಬಂದು ಅದೇ ಬೆಂಚ್ಗಳಲ್ಲಿ ಬಂದು ಕುತ್ಕೊಳ್ಳೋದ್ರಲ್ಲಿರೋ ಖುಷಿ ಇನ್ನೆಲ್ಲಿ ಸಿಗುತ್ತೆ ಹೇಳಿ. ಭಾರ್ಗವಿ ಬಿ ಸಿ ಬರುವಾಗ ಸ್ಕೂಲ್ ಬರುವಾಗ ಅಂಬಿಗಡಿಯಿಂದ ಬರ್ತಾ ಇದೆ. ಇವಾಗ ಬೆಳ್ತೂರು ಮದುವೆ ಆಗಿದ್ದೀನಿ, ಬೆಳ್ತೂರಲ್ಲೇ ಇದ್ದೀನಿ. ಅದು ನಮ್ಮ ಕ್ಲಾಸ್ ಮದುವೆ ಆಗಿರೋದು. ನಾನು ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಅಷ್ಟೇ, ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ನೋಡಿ. ಇಷ್ಟು ವರ್ಷ ಆದ್ಮೇಲೆ ಇಷ್ಟು ಮತ್ತೆ ಸಿಗ್ತೀನಿ ಅಂತ ಯಾವ್ದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸ್ವಲ್ಪ ಜನ ಯಾವಾಗೋ ಸಿಗ್ತಾ ಇದ್ರು, ಅಲ್ಲಿ ಎಲ್ಲರೂ ಸಿಗ್ತಾ ಇರ್ಲಿಲ್ಲ. 14 ವರ್ಷ ಆದ್ಮೇಲೆ ಮತ್ತೆ ಇದೇ ಸ್ಕೂಲಲ್ಲಿ ಎಲ್ಲರೂ ಸೇರಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಗ್ರೂಪ್ ನ ಕ್ರಿಯೇಟ್ ಮಾಡಿ ನಮ್ನೆಲ್ಲ ಸೇರಿಸಿದ್ದು ನಮ್ ಪ್ರತಾಪ ಏಜೆ, ಮತ್ತೆ ಇದಕ್ಕೆ ಸ್ಟಾರ್ಟ್ ಕೊಟ್ಟಿದ್ದು ಎಸ್ಪುನೀತ್, ಅನಿಲ್, ನಮ್ಮ MS ಪುನೀತ್ ಅವರು, ಮತ್ತೆ ಸಚಿನ್, ವರ್ಷ,
ಎಲ್ಲ ಫ್ರೆಂಡ್ಸು ಸೇರಿದ್ದೀರಾ ಅಂದ್ರೆ ಸ್ವಲ್ಪ ಜನ ತುಂಬಾ ಎಫರ್ಟ್ ಆಗ್ತದೆ. ಅದಕ್ಕೆ ಎಲ್ರಿಗೂ ಖುಷಿಯಿಂದ ಧನ್ಯವಾದಗಳನ್ನ ಇನ್ಕ್ಲೂಡಿಂಗ್ ಮಾತಾಡಿ ಆಲ್ಸೋ. ಮಾಡಿರೋದು ಅನುಭವ ನಾನು ಬರ್ತಿದ್ದು ಮಾಂಬಳಿಯಿಂದ. ನಾನು ಜಾಸ್ತಿ ಓದಿಲ್ಲ, ಮಾಡಿದ್ದು SLC ಅದನ್ನ ಎಂಜಾಯ್ ಮಾಡ್ತೀನಿ. ಇವಾಗ ಏನ್ ಮಾಡ್ತಿದ್ದೀನಿ ಅಂದ್ರೆ ನಮ್ಮ ಅಮ್ಮನ ಹೆಸರಲ್ಲಿ ಸರಸ್ವತಿ ಮೆಡಿಕಲ್ ಅಂತ ಮೆಡಿಕಲ್ ಇಟ್ಕೊಂಡಿದ್ದೀನಿ. ಹಾಗೇನೆ ಮನೆಯಲ್ಲಿ ಅಗ್ರಿಕಲ್ಚರ್ ಕೆಲಸ ಏನಿರುತ್ತೆ ಸ್ಟಿಲ್ ಅಂತ ಇದೆ. ನಾನು ಇವಾಗ ಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವ್ಯವಸಾಯ
ಡಿಗ್ರಿ ಪಾಸ್ ಆಗಿತ್ತು ನಮ್ಮ ಅಪ್ಪ ಡಿಗ್ರಿ ಇನ್ನಿಬ್ರದ್ದಾಗೋಯ್ತು. ಈ ಸಂದರ್ಭದಲ್ಲಿ ನಾನು ನನ್ನ ಅನಿಸಿಕೆ ಅಭಿಪ್ರಾಯ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮನ್ನು ರೂಪಿಸಲು ಹಲವು ವರ್ಷಗಳೇ ಬೇಕಾಗೋಯಿತು. ನಾವು ಮತ್ತು ನೀವು ಇಷ್ಟು ವರ್ಷಗಳ ಕಾಲ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡಿದ್ದೇವೆ. ನಾವು ಮತ್ತು ನೀವು ಈ ಒಂದು ಶಾಲೆಯಲ್ಲಿ ಇಷ್ಟು ವರ್ಷಗಳು ಒಟ್ಟಿಗೆ ಇದ್ದು ಒಳ್ಳೆಯ ಮಧುರ ಬಾಂಧವ್ಯ ಹೊಂದಿದ್ದೇವೆ. ಹೇಗೆ ಒಬ್ಬ ಶಿಲ್ಪಿ ಸುಂದರ ಮೂರ್ತಿ ಕೆತ್ತನೆ ಮಾಡುತ್ತಾನೆಯೋ ಹಾಗೆ ನೀವು ಕೂಡ ನಾವು ಒಳ್ಳೆಯ ವಿದ್ಯಾರ್ಥಿಯಾಗಲು ಸಾಕಷ್ಟು ಶ್ರಮ ಪಟ್ಟಿದ್ದೀರಿ ಹಾಗೂ ಉತ್ತಮ ಮಾರ್ಗದರ್ಶನ ನೀಡಿದ್ದೀರಿ. ನಾವು ಮತ್ತು ನೀವು 3 ವರ್ಷಗಳ ಕಾಲ ದೀರ್ಘ ಪ್ರಯಾಣ ಮಾಡಿದ್ದರೂ ಬಹುಬೇಗನೆ ಕಳೆಯಿತು ಎನಿಸುತ್ತದೆ. ನಾವು ಶಾಲೆಗೆ ಬರುವಾಗ ಪುಟ್ಟ ಮಕ್ಕಳು, ಈಗ ದೊಡ್ಡವರಾಗಿ ಬೆಳೆದಿದ್ದೀವಿ. ಇನ್ನು ಕೊನೆಯದಾಗಿ ಕೆಲವೊಂದು ಖುಷಿ ವಿಚಾರಗಳನ್ನು ಹಂಚ್ಕೊಬಿಡ್ತೀನಿ. ಮೊದಲನೇದಾಗಿ ಖುಷಿ ವಿಚಾರ ಏನು ಅಂತ ಅಂದರೆ, ನಮ್ಮ PPS ಸರ್ ನಮಗೇನು ಮಾಸ್ಟರ್ ಆಗಿದ್ರು ಇವಾಗ ಅದೇ ಶಾಲೆಗೆ ಹೆಡ್ ಮಾಸ್ಟರ್ ಆಗಿದ್ದಾರೆ. ಅದು ತುಂಬ ಒಳ್ಳೆ ದೊಡ್ಡ ಖುಷಿ ವಿಚಾರನೇ ನಮಗೆ. ಇನ್ನು ಎರಡನೇದಾಗಿ ಇಲ್ಲಿಂದ ಓದ್ಕೊಂಡು ಹೋದಂತಹ ಒಬ್ಬ ವಿದ್ಯಾರ್ಥಿ ಪ್ರವೀಣ್ ಅಂತ ಹೇಳಿ, ಅವರು ಇಂಡಿಯನ್ ಆರ್ಮಿನಲ್ಲಿದ್ದಾರೆ. ಅದು ಖುಷಿ ವಿಚಾರನೇ. ಯೋಧ ಆಗೋದು ಅಷ್ಟು ಸುಲಭದ ಮಾತಲ್ಲ. ಇನ್ನು ಮೂರನೇದಾಗಿ ಇಲ್ಲಿ ಓದಿದಂತಹ 2 ವಿದ್ಯಾರ್ಥಿಗಳು ಇವತ್ತಿನ ದಿನ ಒಂದು ಕಪಲ್ ಆಗಿ ಕಾಣಿಸ್ಕೋತಾ ಇದ್ದಾರೆ. ಅದು ಭಾರ್ಗವಿ ಮತ್ತು ಧನುಷ್ ಅಂತ ಹೇಳಿ. ಅವರನ್ನು ನೋಡಿ ತುಂಬಾ ಖುಷಿಯಾಯಿತು. ಹೀಗೆ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಕೊನೆಯದಾಗಿ ಊಟಕ್ಕೆ ಕೂತ್ಕೊಂಡ್ವಿ. ಎಲ್ಲರೂ ಕೂಡ ಎಷ್ಟೋ ವರ್ಷಗಳ ನಂತರ ಜೊತೆಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಇನ್ನು ಈ ಪ್ರೋಗ್ರಾಮ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಇವಾಗಿರುವಂತಹ ಶಿಕ್ಷಕರು ಕೂಡ ತುಂಬಾ ಮುಖ್ಯ ಆಗ್ತಾರೆ. ಅಲ್ಲಿ ಪುರುಷೋತ್ತಮ್ ಸರ್ ಆಗಲಿ, ಸುಮಿತ್ರಾ ಮೇಡಮ್ ಆಗಲಿ ತುಂಬಾ ಆತ್ಮೀಯತೆಯಿಂದ ಅಲ್ಲಿ ನಮ್ಮ ಹತ್ರ ಮಾತಾಡೋದಾಗಲಿ, ಏನಾದರೂ ಒಂದು ಹೆಲ್ಪ್ ಕೇಳಿದಾಗ ಅದನ್ನು ಮಾಡಿಕೊಡೋದಾಗಲಿ ತುಂಬಾ ನೀಟಾಗಿ ಅದನ್ನು ಮಾಡಿಕೊಟ್ರು. ಸೊ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ತಿಳಿಸ್ತೀನಿ. ಇನ್ನು ಅಲ್ಲಿ ಅಡುಗೆ ಮಾಡ್ತಿದ್ದಂತಹ ಆಂಟಿರ್ಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾವು ಊಟ ಮಾಡೋವರೆಗೂ ಕೊನೆಯವರೆಗೂ ಪಾಪ ವೆಯ್ಟ್ ಮಾಡಿ ನಮಗೆ ಬಡಿಸ್ಕೊಟ್ರು ನೀಟಾಗಿ. ಇನ್ನು ಲಾಸ್ಟಿಗೆ ಸ್ಕೂಲಿಗೆ ಏನಾದರೂ ಯೂಸ್ ಆಗುವಂಥದ್ದನ್ನು ನಮ್ಮ ಸೀನಿಯರ್ಸ್ ಎಲ್ಲರೂ ಪ್ರಿಂಟರ್ನ ತೊಗೊಂಡು ಬಂದಿದ್ದರು, ಸ್ಕೂಲಿಗೆ ಯೂಸ್ ಆಗುವಂಥದ್ದು. ಸೊ ಅದನ್ನು ಕೊಟ್ಟು ಎಲ್ಲ ಗಿಫ್ಟ್ಗಳನ್ನು ಕೊಟ್ಟು ಅಭಿನಂದನೆ ಹೇಳಿ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅವತ್ತಿನ ದಿನ ನನಗೆ ತುಂಬಾ ಚೆನ್ನಾಗಿತ್ತು. ಇನ್ನು ಮುಂದೆ ಬರೋ ದಿನಗಳು ಕೂಡ ನನಗೆ ಹೀಗೆ ಚೆನ್ನಾಗಿರಲಿ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.